ನಮಸ್ತೆ ಇವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಅಕ್ಷಯ್. ಈ ವಿಡಿಯೋದಲ್ಲಿ ನಾವು ಮಾಡಲ್ ಕ್ವಶನ್ ಪೇಪರ್ 2 ಸೊಲ್ಯೂಷನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಓಕೆ, ಇದರಲ್ಲಿ ಪಾರ್ಟ್ ಸಿಯಲ್ಲಿ ಇರುವಂಥ ಎಲ್ಲ ಕ್ವಶನ್ಸ್ದು ಸೊಲ್ಯೂಷನ್ನ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೇನೆ. ಓಕೆ, 30th ಕ್ವಶನ್ ನೋಡಿ. 30ನೇ ಕ್ವಶನ್ನು. ಓಕೆ, ಈ 30ನೇ ಕ್ವಶನ್ ಏನಿದೆ ಅಂದರೆ, ಶೋ ದಟ್ ದ ರಿಲೇಷನ್ ಆರ್ ಆನ್ ದಿ ಸೆಟ್ ಎ. ಓಕೆ, x belongs to integers x. ಓಕೆ, x ಅನ್ನೋದು ಲೈಸ್ ಬಿಟ್ವೀನ್ 0 and 12. ಓಕೆ, ಗಿವೆನ್ ಬೈ r is a, b. ಓಕೆ, mod of a minus b is a multiple of 4 is an equivalence relation ಅಂತ ನಾವು ಇದನ್ನು ತೋರಿಸ್ಬೇಕು. ಓಕೆ, ಫಸ್ಟು ಈಕ್ವಲೆನ್ಸ್ ರಿಲೇಷನ್ ಅಂತ ತೋರಿಸ್ಬೇಕಂದ್ರೆ ಈಕ್ವಲೆನ್ಸ್ ರಿಲೇಷನ್ ಅಂದರೆ ಏನು? ಓಕೆ, ಯಾವುದಾದ್ರೂ ಒಂದು ರಿಲೇಷನ್ನ ನಾವು ಈಕ್ವಲೆನ್ಸ್ ರಿಲೇಷನ್ ಅಂತ ಹೇಳಬೇಕಂದ್ರೆ ಆ ರಿಲೇಷನ್ ಮಸ್ಟ್ ಸ್ಯಾಟಿಸ್ಫೈ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಪ್ರಾಪರ್ಟಿ. ಓಕೆ, ಈ ಮೂರು ಡೆಫಿನೇಷನ್ಸ್ನ ಅದು ಸ್ಯಾಟಿಸ್ಫೈ ಮಾಡಬೇಕಾಗುತ್ತೆ. ಓಕೆ, ಫಸ್ಟ್ ಒನ್ ಬೈ ಒನ್ ಆಗಿ ನಾವು ಚೆಕ್ ಮಾಡೋಣ. ರಿಫ್ಲೆಕ್ಸಿವ್ನ ಚೆಕ್ ಮಾಡೋಣ. ಓಕೆ, ಫಾರ್ ಎನಿ ಎ ಬಿಲಾಂಗ್ಸ್ ಟು A, okay, set A, okay, mod of A minus A ಏನಾಗುತ್ತೆ is equal to mod of 0. mod of 0 ಅಂದರೆ 0ನೇ. since 0 is a multiple of 4 ಗೊತ್ತಿದೆ. as 0ನ ನಾವು ಬೇಕಾದರೆ 4 into 0 ಅಂತ ಬರ್ಕೊಬೋದು, ನೋ ಪ್ರಾಬ್ಲಮ್. ಓಕೆ, ಅಂದರೆ ಇದರಿಂದ ಏನು ಗೊತ್ತಾಗುತ್ತೆ? ಎ ಬಿಲಾಂಗ್ಸ್ ಟು ಆರ್, ದೇರ್ ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್. ಆರ್ ಅನ್ನೋದೇನು? ರಿಫ್ಲೆಕ್ಸಿವ್. ಸೆಕೆಂಡ್ ಒನ್ ಸಿಮೆಟ್ರಿಕ್. ಓಕೆ, ಸಿಮೆಟ್ರಿಕ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಮಾಡುತ್ತಾ ಇಲ್ಲ ಅಂತ ನೋಡೋಣ. ಲೆಟ್ A, B belongs to R. Okay, then mod of A minus B. ಓಕೆ, ಇದೇನು ನಮಗೆ ಈಸ್ ಎ ಮಲ್ಟಿಪಲ್ ಆಫ್ 4 ಅಂತಿದ್ದಾರಲ್ಲ. ಮಲ್ಟಿಪಲ್ ಆಫ್ 4 ಅಂತ ನಾನು ಏನು ಮಾಡ್ತೀನಿ ಅಂದರೆ 4 ಟೈಮ್ಸ್ ಆಫ್ ಕೆ ಅಂತ ಬರ್ಕೊತೀನಿ. ಓಕೆ, ಫಾರ್ ಸಮ್ ಇಂಟೀಜರ್ ಕೆ. ಓಕೆ, ಇವಾಗ mod ಆಫ್ ಬಿ ಮೈನಸ್ ಎ ನನಗೆ ಬೇಕಾಗಿರೋದೇನು? ಸಿಮಿಟ್ರಿಕ್ ಅಂದ್ರೇನು? ಎ ಬಿ ತೊಗೊಂಡ್ರೇನು ಬಿಲಾಂಗ್ಸ್ ಟು ಆರ್ ಆದ್ರೂ, ಇದನ್ನು ಉಲ್ಟಾ ಮಾಡಿದ್ರೂ ಬಿ ಮೈನಸ್ ಎ ಮಾಡಿದ್ರೂ ಇದು ಬಿಲಾಂಗ್ಸ್ ಟು ಆರಲ್ಲೇ ಇರಬೇಕು. ಇದು ನಮಗೆ ಕಂಡೀಷನ್. ಓಕೆ, ಇವಾಗ mod ಆಫ್ ಬಿ ಮೈನಸ್ ಎ ತೊಗೊಳ್ತೀನಿ. ಇದ್ರ ನೋಡಿ, ಇದರಲ್ಲಿ ಒಳಗಡೆ ಮೈನಸ್ ಕಾಮನ್ ತೊಗೊಂಡ್ರೆ ಈಗ ಬರ್ಕೊಬೋದು. ಓಕೆ, ನಿಮ್ಗೆ ಗೊತ್ತು ಮಾಡ್ಯುಲಸ್ಸಲ್ಲಿ ನೀವು ನೆಗೆಟಿವ್ ಹಾಕಿ ಪಾಸಿಟಿವ್ ಆಗಿ ಆಲ್ವೇಸ್ ಪಾಸಿಟಿವೇ ಬರುತ್ತೆ. ಓಕೆ, ಅದನ್ನೇ ನೆಗೆಟಿವ್ ಇದ್ದರೂ ನಿಮಗಿದು ಆಲ್ವೇಸ್ ಪಾಸಿಟಿವೇ. mod ಆಫ್ ಎ ಮೈನಸ್ ಬಿ ಅಂತಲೇ ಬರ್ಕೊತೀವಿ. ದಿಸ್ ಇಸ್ ನಥಿಂಗ್ ಬಟ್ 4k. ಓಕೆ, ಅಂದರೆ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ, ಸಿನ್ಸ್ mod ಆಫ್ ಬಿ ಮೈನಸ್ ಎ ಈಸ್ ಆಲ್ಸೋ ಎ ಮಲ್ಟಿಪಲ್ ಆಫ್ 4. ಓಕೆ, B, A belongs to R. ಅಷ್ಟೇ. therefore R is symmetric. ಓಕೆ, ನೆಕ್ಸ್ಟ್ ಮೂರನೇದು ಲಾಸ್ಟ್ ಒನ್, ಟ್ರಾನ್ಸಿಟಿವ್. ಇದನ್ನೇನು ಮಾಡ್ತೀರಂದರೆ, ಲೆಟ್ A, B belongs to R. ಓಕೆ, ಆ್ಯಂಡ್ B, C belongs to R. ಓಕೆ, ಇವಾಗ ಏನು ಮಾಡ್ತಾರೆ? mod ಆಫ್ ಎ ಮೈನಸ್ ಬಿನ 4 ಟೈಮ್ಸ್ ಆಫ್ ಕೆ ಅಂತ ಬರ್ಕೊಳ್ಳಿ, ಆ್ಯಂಡ್ mod ಆಫ್ ಬಿ ಮೈನಸ್ ಸಿನ 4 ಟೈಮ್ಸ್ ಆಫ್ ಎಮ್ ಅಂತ ಬರ್ಕೊಳ್ಳಿ. ಓಕೆ, ದಟ್ ಇಂಪ್ಲೈಸ್ ಎ ಬಿ. ಓಕೆ, ಇವೆರಡನ್ನೂ ಆ್ಯಡ್ ಮಾಡಿ. ಒಂದು ಕೆಲಸ ಮಾಡೋಣ, ಇವೆರಡನ್ನೂ ಆ್ಯಡ್ ಮಾಡಿ. ಆ್ಯಡ್ ಇಲ್ಲ ಅಂದರೆ ಈ ಮಾಡ್ಯುಲಸ್ನ ರಿಮೂವ್ ಮಾಡಿದರೆ ಏನಾಗುತ್ತೆ? ಇಫ್ ಯು ರಿಮೂವ್ ದ ಮಾಡ್ಯುಲಸ್, ವಾಟ್ ಹ್ಯಾಪನ್ಸ್? ಎ ಮೈನಸ್ ಬಿ
ಪ್ಲಸ್ ಆರ್ ಮೈನಸ್ 4k ಬರುತ್ತೆ. ಇಲ್ಲೂ ಕೂಡ ಅಷ್ಟೇ ಮಾಡ್ಯುಲಸ್ನ ರಿಮೂವ್ ಮಾಡಿದರೆ b ಮೈನಸ್ ಸಿ ಪ್ಲಸ್ ಆರ್ ಮೈನಸ್ 4m ಬರುತ್ತೆ. ಇವಾಗ ಇವೆರಡನ್ನೂ ಆ್ಯಡ್ ಮಾಡಿ. ಓಕೆ, ಆ್ಯಡಿಂಗ್ ದೆಮ್ ಮಾಡಿದರೆ ಏನು ಬರುತ್ತೆ ನೋಡಿ, a ಮೈನಸ್ ಸಿ ಇದೆಯಲ್ಲ, ಇದನ್ನು ನಾನು ಹೆಂಗೆ ಬರ್ಕೊತೀನಿ ಅಂದರೆ a ಮೈನಸ್ ಬಿ, ಓಕೆ, ಪ್ಲಸ್ b ಮೈನಸ್ ಸಿ ಅಂತ ಬರ್ಕೊತೀನಿ. ಓಕೆ, a ಮೈನಸ್ ಸಿ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಆಸ್ ಲೈಕ್ ದಿಸ್. ನೀವು ಈ ಬ್ರ್ಯಾಕೆಟ್ಸ್ ಓಪನ್ ಮಾಡಿದರೆ ಮೈನಸ್ ಬಿ ಕ್ಯಾನ್ಸಲ್ ಆಗುತ್ತೆ, ಮತ್ತೆ ಇದು ಬರುತ್ತೆ. ಓಕೆ, ಇವಾಗ ಏನು ಮಾಡ್ತೀನಿ, a ಮೈನಸ್ ಬಿ ಪ್ಲೇಸಲ್ಲಿ, ಓಕೆ, ಪ್ಲಸ್ ಆರ್ ಮೈನಸ್ 4k. ಓಕೆ, ನೆಕ್ಸ್ಟು ಇದ್ರ ಪ್ಲೇಸಲ್ಲಿ ಪ್ಲಸ್ ಆರ್ ಮೈನಸ್ 4m. ಇದರಲ್ಲಿ ಓಕೆ 4ಅನ್ನು ನೀವು ಕಾಮನ್ ತೊಗೊಳ್ಳಿ, ಪ್ಲಸ್ ಆರ್ ಮೈನಸ್ಗೆ ಪ್ಲಸ್ ಆರ್ ಮೈನಸ್ m ಹಿಂಗೆ ಬರುತ್ತೆ. ಅಂದರೆ ದಿಸ್ ನಂಬರ್ ಅನ್ನೋದು ಇಲ್ಲಿ ಬರೋ ಯಾವುದೇ ನಂಬರ್ ಆಗಿರಲಿ, ಓಕೆ, ಕೆ ಅನ್ನೋದು ಇಂಟೀಜರ್, m ಅನ್ನೋದು ಇಂಟೀಜರ್, ಸಮ್ ಆಫ್ ಟು ಇಂಟೀಜರ್ಸ್ ಆರ್ ಸಬ್ಟ್ರಾಕ್ಷನ್ ಆಫ್ ಟು ಇಂಟೀಜರ್ಸ್ ಆಲ್ವೇಸ್ ಇಂಟೀಜರ್ ಇರುತ್ತೆ. ಓಕೆ, ಅದರಿಂದ ಇಲ್ಲಿ ನಮಗೆ ಇಲ್ಲಿ ಇಂಟೀಜರ್ ಯಾವುದೋ ಒಂದು ಇಂಟೀಜರ್ ಬರುತ್ತೆ. ಬರೋದೆಲ್ಲ ಏನು ಮಲ್ಟಿಪಲ್ ಆಫ್ 4 ಇದೆ ತಾನೇ, ಇಸ್ ಅ ಮಲ್ಟಿಪಲ್ ಆಫ್ 4 ಇದೆ. ಓಕೆ, ಸೊ ಇದರಿಂದ ಏನು ಗೊತ್ತಾಗೋದಂದರೆ a ಮೈನಸ್ ಸಿ ಈಸ್ ಎ ಮಲ್ಟಿಪಲ್ ಆಫ್ 4, ವಿಚ್ ಮೀನ್ಸ್ mod of a minus c is a multiple of 4. Okay, therefore a comma c belongs to R. Okay, therefore R is finally conclusion. Therefore R is transitive ಅಂತ ಬರ್ಕೊಬೋದು. ಓಕೆ, ಫೈನಲ್ ಆಗಿ since R is reflexive, symmetric and transitive, okay, it is an equivalence relation ಅಂತ ನಾವು ಕರಿತೀವಿ. ಐ ಹೋಪ್ ಇದು ನಿಮಗೆ ಕ್ಲಿಯರ್ ಆಯ್ತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ 31st ಕ್ವಶನ್ ನೋಡಿ, ಪ್ರೂವ್ ದಟ್. ಇದನ್ನು ನಾವು ಪ್ರೂವ್ ಮಾಡಬೇಕು. ಓಕೆ, 31st ಕ್ವಶನ್, ಇದನ್ನು ನಾವು ಪ್ರೂವ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಫಾರ್ಮುಲಾನೇ ಯೂಸ್ ಮಾಡ್ತೀವಿ. ಯೂಸ್ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ಫಾರ್ಮುಲಾ ಯೂಸ್ ಮಾಡಿ. ಓಕೆ, ಕಾಸ್ ಇನ್ವರ್ಸ್ ಎಕ್ಸ್ ಇಂಟು ವೈ ಮೈನಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ವೈ ಸ್ಕ್ವೇರ್, ಈ ಫಾರ್ಮುಲಾ ಯೂಸ್ ಮಾಡಿ. ಓಕೆ, ಲೆಟ್ ಇಲ್ಲಿ ನೀವೇನು ಮಾಡ್ತೀರಂದರೆ LHS ಸೈಡ್ ತೊಗೊಳ್ಳಿ. ಓಕೆ, LHS ಸೈಡ್ ತೊಗೊಂಡ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು 4/5, ವೈ ವ್ಯಾಲ್ಯೂ ಎಷ್ಟು 12/13. ಓಕೆ, ಆವಾಗ ನಿಮಗೇನಾಗುತ್ತೆ, ಈ ಫಾರ್ಮುಲಾ ಅಪ್ಲೈ ಮಾಡಿದರೆ ಏನಾಗುತ್ತೆ ನಿಮಗೆ, ಕಾಸ್ ಇನ್ವರ್ಸ್ 4/5 ಓಕೆ ಇಂಟು 12/13 ಮೈನಸ್ ಸ್ಕ್ವೇರ್ ರೂಟ್ ಆಫ್ ಮೈನಸ್ 1 ಮೈನಸ್ 4/5 ಸ್ಕ್ವೇರ್, ಓಕೆ, ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ 12/13 ಸ್ಕ್ವೇರ್. ಓಕೆ, ಇದನ್ನು ಸಿಂಪ್ಲಿಫೈ ಮಾಡೋಣ. ಕಾಸ್ ಇನ್ವರ್ಸ್ ಓಕೆ 4 ಇಂಟು 12 ಎಷ್ಟು 48, 5 ಇಂಟು 13 ಎಷ್ಟು 65 ಮೈನಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ 4 ಸ್ಕ್ವೇರ್ ಅಂದರೆ ಇದೇನಾಗುತ್ತೆ 16/25. ಇಲ್ಲಿ 144/169. ಓಕೆ, ಕಾಸ್ ಇನ್ವರ್ಸ್ ಇದೇನಾಗುತ್ತೆ ನಮಗೆ 48/65 ಮೈನಸ್ ಇದೇನಾಗುತ್ತೆ ಸಿಂಪ್ಲಿಫೈ ಮಾಡಿದರೆ ಸ್ಕ್ವೇರ್ ರೂಟ್ ಆಫ್ 25. ನೋಡಿ, ಎಲ್ ಸಿ ಎಮ್ ತೊಗೊಂಡ್ರೆ 25 ಮೈನಸ್ 16/25. ಇಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ 169 ಮೈನಸ್ 144/169. ಕಾಸ್ ಇನ್ವರ್ಸ್ 48/65 ಮೈನಸ್ ಸ್ಕ್ವೇರ್ ರೂಟ್ ಆಫ್ 25 ಮೈನಸ್ 16 9/25. ಓಕೆ, ಇದು
ಇದು ನಮಗೆ 25/169 ಬರುತ್ತೆ. ಕಾಸ್ ಇನ್ವರ್ಸ್ 48/65 ಮೈನಸ್ ಸ್ಕ್ವೇರ್ ರೂಟ್ ಆಫ್ 9:3, ಸ್ಕ್ವೇರ್ ರೂಟ್ ಆಫ್ 25:5, ಸ್ಕ್ವೇರ್ ರೂಟ್ ಆಫ್ 25:5, ಸ್ಕ್ವೇರ್ ರೂಟ್ ಆಫ್ 169:13. ಓಕೆ, ಎಷ್ಟು ಬರುತ್ತೆ ಇನ್ನು ಸಿಂಪ್ಲಿಫೈ ಮಾಡೋಣ. ಇಲ್ಲಿ ನೀವು ಬೇಕಾದರೆ 5 ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು. ನಾನು ಇದು ಕ್ಯಾನ್ಸಲ್ ಮಾಡ್ತಾಯಿಲ್ಲ. ಓಕೆ, ಯಾಕೆ ಅಂದರೆ ನಮಗೆ ಮಲ್ಟಿಪ್ಲಿಕೇಶನ್ಗೆ ಯೂಸಿ ಆಗುತ್ತೆ. ಓಕೆ, 5 3 15, ಇದು 65. ಎಲ್ ಸಿ ಎಮ್ ತೊಗೊಳಕ್ಕೆ ಈಸಿ ಆಗುತ್ತೆ. ಓಕೆ, ಎಲ್ ಸಿ ಎಮ್ 65 ಮೇಲೆ 48 - 15 ಬರುತ್ತೆ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿ. ಕಾಸ್ ಇನ್ವರ್ಸ್ 48 - 15 33/65. ದಿಸ್ ಈಸ್ ನಥಿಂಗ್ ಬಟ್ ಆರ್ ಎಚ್ ಎಸ್. ಈಗ ನೀವು ಜಸ್ಟ್ ಫಾರ್ಮುಲಾ, ಈ ಫಾರ್ಮುಲಾ ಒಂದು ನೆನಪಿಟ್ಕೊಂಡ್ರೆ ಸಾಕು, ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫಿಕೇಷನ್ ಮಾಡೋದು. ಓಕೆ, ಇಷ್ಟಿರುತ್ತೆ. ನೆಕ್ಸ್ಟು 32 ನೋಡಿ. ಓಕೆ, 32 ಅಲ್ಲಿ ಏನಿದೆ ಅಂದರೆ, ಪ್ರೂವ್ ದಟ್ ಫಾರ್ ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ವಿತ್ ರಿಯಲ್ ನಂಬರ್ಸ್ ಎಂಟ್ರೀಸ್ ಎ ಪ್ಲಸ್ ಎ ಡ್ಯಾಶ್ ಇಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆ್ಯಂಡ್ ಎ ಮೈನಸ್ ಎ ಡ್ಯಾಶ್ ಓಕೆ ಇಸ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ನಾವು ಇದನ್ನು ತೋರಿಸ್ಬೇಕು. ಓಕೆ, ಇವಾಗ ಏನು ಮಾಡ್ತೀರಂದರೆ ನಾವು ಸಮ್ ಪ್ರಾಪರ್ಟೀಸ್ನ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಎ ಡ್ಯಾಶ್ ಅನ್ನೋದೇನೆಂದರೆ ಟ್ರಾನ್ಸ್ಪೋಸ್. ಓಕೆ, ಲೆಟ್ ಎ ಡ್ಯಾಶ್ ಬಿ ದಿ ಟ್ರಾನ್ಸ್ಪೋಸ್ ಆಫ್ ದಿ ಮ್ಯಾಟ್ರಿಕ್ಸ್. ಓಕೆ, ಇಲ್ಲೊಂದು ನಾವು ಪ್ರಾಪರ್ಟಿ ಯೂಸ್ ಮಾಡಬೇಕು ಟ್ರಾನ್ಸ್ಪೋಸ್ದು. ಏನಂದರೆ ಎಕ್ಸ್ ಪ್ಲಸ್ ವೈ ಓಲ್ಡ್ ಟ್ರಾನ್ಸ್ಪೋಸ್ ಇದೆ ಅಂದ್ಕೊಳ್ಳಿ. ಇದನ್ನು ನಾವು ಎಕ್ಸ್ ಟ್ರಾನ್ಸ್ಪೋಸ್ ಪ್ಲಸ್ ವೈ ಟ್ರಾನ್ಸ್ಪೋಸ್ ಅಂತ ಬರೀಬೋದು. ಆ್ಯಂಡ್ ಇನ್ನೊಂದು ಪ್ರಾಪರ್ಟಿ ಯೂಸ್ ಮಾಡ್ತೀವಿ, ಎ ಟ್ರಾನ್ಸ್ಪೋಸ್ ಓಲ್ಡ್ ಟ್ರಾನ್ಸ್ಪೋಸ್ ಇದು ನಥಿಂಗ್ ಬಟ್ ಎ. ಓಕೆ, ಇವೆರಡು ನಮಗೆ ಗೊತ್ತು. ಫಸ್ಟ್ ಏನು ಕೊಟ್ಟಿದೆ ಅಂದರೆ, ಪಾರ್ಟ್ 1ನಲ್ಲಿ ಎ ಪ್ಲಸ್ ಎ ಡ್ಯಾಶ್ ಈಸ್ ಸಿಮೆಟ್ರಿಕ್ ಅಂತ ಕೊಟ್ಟಿದ್ದಾರೆ. ಓಕೆ, ಇದನ್ನು ಪಿ ಅಂತ ತಗೊಳ್ಳಿ. ಲೆಟ್ ಪಿ ಈಸ್ ಈಕ್ವಲ್ ಟು ಎ ಪ್ಲಸ್ ಎ ಡ್ಯಾಶ್. ಓಕೆ, ನಿಮಗೆ ಸಿಮೆಟ್ರಿಕ್ ಅಂದರೆ ಏನು? ಎ ಈಸ್ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್, ಇದು ಗೊತ್ತಿದೆ. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ನಥಿಂಗ್ ಬಟ್ ಎ ಈಸ್ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್, ಇದು ಡೆಫಿನೇಷನ್ ಆಫ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇದಕ್ಕೆ ಟ್ರಾನ್ಸ್ಪೋಸ್ ಫೈಂಡ್ ಔಟ್ ಮಾಡಿ. ಓಕೆ, ಅಂದರೆ ಪಿ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಓಲ್ಡ್ ಟ್ರಾನ್ಸ್ಪೋಸ್. ದಿಸ್ ಈಸ್ ನಥಿಂಗ್ ಬಟ್ ಎ ಟ್ರಾನ್ಸ್ಪೋಸ್ ಪ್ಲಸ್ ಎ ಟ್ರಾನ್ಸ್ಪೋಸ್ ಓಲ್ಡ್ ಟ್ರಾನ್ಸ್ಪೋಸ್. ದಿಸ್ ಇಸ್ ನಥಿಂಗ್ ಬಟ್ ಎ ಟ್ರಾನ್ಸ್ಪೋಸ್. ಪ್ರಾಪರ್ಟಿ ಯೂಸ್ ಮಾಡಿದರೆ ದಿಸ್ ಇಸ್ ನಥಿಂಗ್ ಬಟ್ ಎ ಓನ್ಲಿ. Okay, again this is nothing but p. Clear? Since p dash is equal to p, a plus a dash is a symmetric matrix. Okay, next part 2 ಇದರಲ್ಲೇ ಇನ್ನೊಂದು ಸಬ್ ಕ್ವಶನ್ ಇದೆಯಲ್ಲ, ಪಾರ್ಟ್ 2 ಏನು, ಎ ಮೈನಸ್ ಎ ಡ್ಯಾಶ್ ಇಸ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ನಾವು ಪ್ರೂವ್ ಮಾಡಬೇಕು. ಓಕೆ, ಇದನ್ನು ಹೆಂಗೆ ಪ್ರೂವ್ ಮಾಡಿದೆ ಅಂತ ನೋಡಿ. ಓಕೆ, ಇದನ್ನು ಕ್ಯೂ ಅಂತ ತಗೊಳ್ಳಿ. ಲೆಟ್ ಕ್ಯೂ ಈಸ್ ಈಕ್ವಲ್ ಟು ಎ ಮೈನಸ್ ಎ ಡ್ಯಾಶ್. ಓಕೆ, ನಿಮಗೆ ಸ್ಕ್ಯೂ ಸಿಮೆಟ್ರಿಕ್ ಅಂದರೆ ಏನು? ಎ ಇಸ್ ಈಕ್ವಲ್ ಟು ಮೈನಸ್ ಎ ಡ್ಯಾಶ್ ಇರಬೇಕು, ಇಲ್ಲ ಅಂದರೆ ಮೈನಸ್ ಎ ಇಸ್ ಈಕ್ವಲ್ ಟು ಎ ಡ್ಯಾಶ್ ಇರಬೇಕು. ಇದರಲ್ಲಿ ಯಾವುದೋ ಒಂದು ಇರಬೇಕು. ಇದು ನಮಗೆ ಸ್ಕ್ಯೂ ಸಿಮೆಟ್ರಿಕ್ ಡೆಫಿನೇಷನ್. ಇವಾಗ ಇದಕ್ಕೂ ನೀವೇನು ಮಾಡ್ತೀವಿ ಅಂದರೆ ಟ್ರಾನ್ಸ್ಪೋಸ್ ಅಪ್ಲೈ ಮಾಡಿ. ಓಕೆ, ಟ್ರಾನ್ಸ್ಪೋಸ್ ಅಪ್ಲೈ ಮಾಡಿದರೆ ಕ್ಯೂ ಡ್ಯಾಶ್ ಇಸ್ ಈಕ್ವಲ್ ಟು ಎ ಮೈನಸ್ ಎ ಡ್ಯಾಶ್ ಓಲ್ಡ್ ಡ್ಯಾಶ್. ದಟ್ ಈಸ್ ನಥಿಂಗ್ ಬಟ್ ಎ ಡ್ಯಾಶ್ ಮೈನಸ್ ಎ ಡ್ಯಾಶ್ ಓಲ್ಡ್ ಡ್ಯಾಶ್. ದಿಸ್ ಇಸ್ ನಥಿಂಗ್ ಬಟ್ ಎ ಡ್ಯಾಶ್ ಮೈನಸ್ ಎ. ಓಕೆ, ಕ್ಯೂ ಡ್ಯಾಶ್ ಇಸ್ ನಥಿಂಗ್ ಬಟ್, ಇದರಲ್ಲಿ ಮೈನಸ್ ಅನ್ನೋದು ಕಾಮನ್ ತಗೊಳ್ಳಿ. ಆವಾಗ ಮೈನಸ್ ಆಫ್ ಎ ಮೈನಸ್ ಎ ಡ್ಯಾಶ್. ದಿಸ್ ಇಸ್ ನಥಿಂಗ್ ಬಟ್ ಅಗೇನ್ ಕ್ಯೂ. ಓಕೆ, ಇದು ಪ್ರೂವ್ ಆಯ್ತಲ್ಲ. ಓಕೆ, ಸಿನ್ಸ್ ಕ್ಯೂ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಕ್ಯೂ. ಓಕೆ, ಎ ಮೈನಸ್ ಎ ಡ್ಯಾಶ್ ಈಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, ಇಷ್ಟೇ ಪ್ರೂಫ್. ಕ್ಲಿಯರ್? ನೆಕ್ಸ್ಟು 33rd ಕ್ವಶನ್ ನೋಡಿ. ಓಕೆ, 33rd
ಮೂರನೇ ಕ್ವಶನ್ನು. ಇದರಲ್ಲಿ ಫೈಂಡ್ dy by dx. ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ ನಮಗೆ. ಓಕೆ, ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಎ ಟೀಟಾ ಪ್ಲಸ್ ಸೈನ್ ಟೀಟಾ, ಆ್ಯಂಡ್ ವೈ ವ್ಯಾಲ್ಯೂ ಕೊಟ್ಟಿದ್ದಾರೆ ಎ 1 ಮೈನಸ್ ಕಾಸ್ ಟೀಟಾ ಅಂತ. ಓಕೆ, ಇವಾಗ ವಿತ್ ರೆಸ್ಪೆಕ್ಟ್ ಟು ಟೀಟಾ ಮಾಡಿದಾಗೆ ಡಿ ಎಕ್ಸ್ ಬೈ ಡಿ ಟೀಟಾ ಏನಾಗುತ್ತೆ, ಎ ಅನ್ನೋದು ಕಾನ್ಸ್ಟೆಂಟು, ಟೀಟಾ ಡಿಫ್ರೆನ್ಷಿಯೇಷನ್ 1, ಸೈನ್ ಟೀಟಾ ಡಿಫ್ರೆನ್ಷಿಯೇಷನ್ ಕಾಸ್ ಟೀಟಾ. ಇದಕ್ಕೆ ಕೂಡ ವಿತ್ ರೆಸ್ಪೆಕ್ಟ್ ಟು ಟೀಟಾ ಡಿಫ್ರೆನ್ಷಿಯೇಟ್ ಮಾಡಿ ಡಿ ವೈ ಬೈ ಡಿ ಟೀಟಾ ಇಸ್ಗಳು ಎ ಅನ್ನೋದು ಕಾನ್ಸ್ಟೆಂಟು, 1 ಡಿಫ್ರೆನ್ಷಿಯೇಷನ್ 0 ಮೈನಸ್ ಕಾಸ್ ಟೀಟಾ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಟೀಟಾ, ಅವಾಗ ಇದು ಪ್ಲಸ್ ಸೈನ್ ಟೀಟಾ ಆಗುತ್ತೆ. ಅಂದರೆ ಇದು ಎ ಸೈನ್ ಟೀಟಾ ಬರುತ್ತೆ. ಇವಾಗ ನಿಮಗೆ ಡಿ ವೈ ಬೈ ಡಿ ಎಕ್ಸ್ ಬೇಕು. ಡಿ ವೈ ಬೈ ಡಿ ಎಕ್ಸ್ ಈಸ್ ನಥಿಂಗ್ ಬಟ್ ಡಿ ವೈ ಬೈ ಡಿ ಟೀಟಾ ಬೈ ಡಿ ಎಕ್ಸ್ ಬೈ ಡಿ ಟೀಟಾ ಅಂತ ಬರೀತೀವಿ. ಡಿ ವೈ ಬೈ ಡಿ ಟೀಟಾ ಅಂದರೆ ಎ ಸೈನ್ ಟೀಟಾ. ಓಕೆ, ಡಿ ಎಕ್ಸ್ ಬೈ ಡಿ ಟೀಟಾ ಅಂದರೆ ಎ 1 ಪ್ಲಸ್ ಕಾಸ್ ಟೀಟಾ. ಎ ಕ್ಯಾನ್ಸಲ್, ಸೈನ್ ಟೀಟಾ ಓಕೆ ಆ್ಯಪ್ ಆ್ಯಂಗಲ್ ಫಾರ್ಮುಲಾಸ್ ಯೂಸ್ ಮಾಡಿ ಟ್ರಿಗ್ನಾಮೆಟ್ರಿದು ಸೈನ್ ಟೀಟಾನ 2 ಸೈನ್ ಟೀಟಾ ಬೈ 2 ಕಾಸ್ ಟೀಟಾ ಬೈ 2 ಅಂತ ಬರೀಬೋದು, ಬೈ 1 ಪ್ಲಸ್ ಕಾಸ್ ಟೀಟಾನ 2 ಕಾಸ್ ಸ್ಕ್ವೇರ್ ಟೀಟಾ ಬೈ 2 ಅಂತ ಬರೀಬೋದು. ಓಕೆ, ಆವಾಗ ಕಾಸ್ ಟೀಟಾ ಬೈ 2 ಒಂದು ಕ್ಯಾನ್ಸಲ್ ಆಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ. ಸೈನ್ ಟೀಟಾ ಬೈ 2 ಕಾಸ್ ಟೀಟಾ ಬೈ 2 ನಥಿಂಗ್ ಬಟ್ ಟ್ಯಾನ್ ಟೀಟಾ ಬೈ 2. ದಿಸ್ ಇಸ್ ನಥಿಂಗ್ ಬಟ್ ಡಿ ವೈ ಬೈ ಡಿ ಎಕ್ಸ್. ಇದು ನಮಗೆ ಫೈನಲ್ ಡಿ ವೈ ಬೈ ಡಿ ಎಕ್ಸ್. ಓಕೆ, ನೆಕ್ಸ್ಟ್ ಈ ಕ್ವಶನ್ ನೋಡಿ, 34ನೇ ಕ್ವಶನ್ನು. Okay, 34th question. Okay, in this question what they asked, find the intervals in which the function f given by okay is strictly decreasing ಅಂತ ಹೇಳ್ತಾ ಇದ್ದಾನೆ. ಫಸ್ಟು ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ, 2x ಕ್ಯೂಬ್ ಮೈನಸ್ 3x ಸ್ಕ್ವೇರ್ ಮೈನಸ್ 36x ಪ್ಲಸ್ 7 ಇಂಟರ್ವಲ್ಸ್ ಫೈಂಡ್ ಔಟ್ ಮಾಡಬೇಕು ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ಗೆ. ಇದ್ರಿಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡಿ ಏನು ಬರುತ್ತೆ, 6x ಸ್ಕ್ವೇರ್ ಮೈನಸ್ 6x ಮೈನಸ್ 36 ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಷನ್ 0. ಓಕೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಇದರಲ್ಲಿ 6 ಕಾಮನ್ ತೊಗೊಂಡ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 6. ಓಕೆ, ಇದನ್ನು ಫ್ಯಾಕ್ಟ್ರೈಸೇಷನ್ ಮಾಡಿದರೆ, ಓಕೆ ಫ್ಯಾಕ್ಟ್ರೈಸೇಷನ್ ಮೆಥಡ್ ಯೂಸ್ ಮಾಡಿ ಇಲ್ಲ ಫ್ಯಾಕ್ಟರ್ಸಲ್ಲಿ ಬರ್ಕೊಂಡ್ರೆ ಇದು ಎಕ್ಸ್ ಮೈನಸ್ 3 ಎಕ್ಸ್ ಪ್ಲಸ್ 2 ಅಂತ ಬರ್ಕೊಬೋದು. ಓಕೆ, ಇದೇನಂದರೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಇದ್ದಾನೆ. ಆವಾಗ ಅಂತಂದರೆ ಫಾರ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್, ಓಕೆ ಫಾರ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ ದೆನ್ 0 ಇರಬೇಕು. ಓಕೆ, ಆವಾಗ ನಮಗಿದೇನಾಗುತ್ತೆ, 6x ಮೈನಸ್ 3 ಎಕ್ಸ್ ಪ್ಲಸ್ 2 ಇದು ಲೆಸ್ ದೆನ್ 0. 6 ಅನ್ನೋದು ಪಾಸಿಟಿವ್ ನಂಬರು, ಇದರಿಂದ ನೀವು ಡಿವೈಡ್ ಮಾಡಿದರೆ ಈ ಕಡೆ ಹೋಗುತ್ತೆ, ಆವಾಗ ಇದು 0/6 0 ಆಗುತ್ತೆ ಆ ಸೈಡ್. ಓಕೆ, ಓನ್ಲಿ ನಮಗೆ ಎಕ್ಸ್ ಮೈನಸ್ 3 ಎಕ್ಸ್ ಪ್ಲಸ್ 2 ಇಸ್ ಲೆಸ್ ದೆನ್ 0. ಇದನ್ನು ವೇವಿ ಕರ್ವಲ್ಲಿ ಮೆಥಡ್ ಅಪ್ಲೈ ಮಾಡೋಣ. ಇದನ್ನು ನಂಬರ್ ಲೈನಲ್ಲಿ ಸ್ಪ್ಲಿಟ್ ಮಾಡಿ, ಇದು ಮೈನಸ್ ಇನ್ಫಿನಿಟಿ, ಇದು ಇನ್ಫಿನಿಟಿ. ಓಕೆ, ರಿಯಲ್ ಲೈನು ಎಕ್ಸ್ ಪ್ಲಸ್ 3 ಇದೆಯಲ್ಲ, ಎಕ್ಸ್ ಮೈನಸ್ 3 ಇದೆಲ್ಲ ಈಕ್ವಲ್ ಟು 0 ಮಾಡಿದರೆ ಎಕ್ಸ್ ಈಕ್ವಲ್ ಟು 3 ಬರುತ್ತೆ. ಇದನ್ನು ಈಕ್ವಲ್ ಟು 0 ಮಾಡಿದರೆ ಎಕ್ಸ್ ಈಕ್ವಲ್ ಟು ಮೈನಸ್ 2 ಬರುತ್ತೆ. ಓಕೆ, ಮೈನಸ್ 2 ಅನ್ನೋದು ಇಲ್ಲಿ ಬರುತ್ತೆ, 3 ಅನ್ನೋದು ಇಲ್ಲಿ ಬರುತ್ತೆ. ಇವಾಗ ಇದು ಪ್ಲಸ್ಸು, ಓಕೆ ಇದು ಪ್ಲಸ್ ಸೈನ್, ಇದು ಮೈನಸ್ ಸೈನ್, ಇಲ್ಲಿ ಪ್ಲಸ್. ನಮಗೆ ಡಿಕ್ರೀಸಿಂಗ್ ಕೇಳ್ತಾ ಇದೆ, ಎಲ್ಲಿ ಮೈನಸ್ ಸೈನ್ ಇರುತ್ತೋ ಅದು ನಮಗೆ ಡಿಕ್ರೀಸಿಂಗ್. ಸ್ಟ್ರಿಕ್ಟ್ಲಿ ಕೇಳ್ತಾ ಇರೋದ್ರಿಂದ ಈ ಮೈನಸ್ 2 ಓಕೆ 3 ಅನ್ನೋದು ಇನ್ಕ್ಲೂಡ್ ಇರೋಲ್ಲ, ಅದರಿಂದ ಎಕ್ಸೆಪ್ಟ್ ಆಗೋದು ಮಾತ್ರ ಬಿಟ್ಟು -2 3. ಓಕೆ, ಓಪನ್ ಇಂಟರ್ವಲ್ ತಗೊಂಡು. ಓಕೆ, ದಿಸ್ ಈಸ್ ಅವರ್ ಇಂಟರ್ವಲ್. ಇನ್ ದಿಸ್ ಇಂಟರ್ವಲ್, ಓಕೆ ಈ ಇಂಟರ್ವಲಲ್ಲಿ ಫಂಕ್ಷನ್ ಅನ್ನೋದು ಡಿಕ್ರೀಸಿಂಗ್ ಇರುತ್ತೆ. ದಿ ಫಂಕ್ಷನ್ is strictly decreasing in the interval -2, 3 ಅಷ್ಟೇ. ನೆಕ್ಸ್ಟು ಫೈಂಡ್ ಇಂಟಿಗ್ರೇಷನ್
ಈ ಕ್ವಶನ್ ನೋಡಿ. ಓಕೆ, ಫೈಂಡ್ ಇಂಟಿಗ್ರೇಷನ್ ಎಕ್ಸ್ ಟ್ಯಾನ್ ಇನ್ವರ್ಸ್ ಎಕ್ಸ್. ಓಕೆ, ಇಲ್ಲಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಯೂಸ್ ಮಾಡಬೇಕು. ಓಕೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ನಾನು ಹೇಳಿದ್ದೆ ನಿಮ್ಗೆ ಆಲ್ರೆಡಿ, ಎಕ್ಸ್ ಅನ್ನೋದು ಪಾಲಿನಾಮಿಯಲ್ ಫಂಕ್ಷನ್, ಟ್ಯಾನ್ ಇನ್ವರ್ಸ್ ಎಕ್ಸ್ ಅನ್ನೋದೇನು ಟ್ರಿಗ್ನಾಮೆಟ್ರಿ ಫಂಕ್ಷನ್. ಓಕೆ, ನಿಮ್ಗೆ ಆಲ್ರೆಡಿ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿದ್ದೆ, ಇಂಟಿಗ್ರೇಷನ್ ಆಫ್ ಪಾಲಿನಾಮಿಯಲ್ ಇಂಟು ಟ್ರಿಗ್ನಾಮೆಟ್ರಿ. ಓಕೆ, ಪಾಲಿನಾಮಿಯಲ್ ಇಂಟು ಟ್ರಿಗ್ನಾಮೆಟ್ರಿ ಆರ್ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಇದೆ ಅಂದ್ಕೊಳ್ಳಿ. ಓಕೆ, ಅವಾಗ ನೀವೇನು ಮಾಡಬೇಕು, ನಿಮಗೊಂದು ಶಾರ್ಟ್ಕಟ್ ಟ್ರಿಕ್ ಕೂಡ ಇದೆ. ಓಕೆ, ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಇಲ್ಲಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ರೂಲ್ ಕೂಡ ಅಪ್ಲೈ ಮಾಡ್ಬೋದು. ಓಕೆ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ನೋಡೋಣ ಫಸ್ಟು. ಓಕೆ, ಶಾರ್ಟ್ಕಟ್ ಅನ್ನೋದು ನಾನು ಮತ್ತೆ ಇನ್ನೊಂದು ಸಲ ನಿಮ್ಗೆ ಹೇಳ್ತೀನಿ. ಓಕೆ, ಹೈಲೈಟ್ ರೂಲ್ ಯೂಸ್ ಮಾಡಿದರೆ, ಓಕೆ, ಇದರಲ್ಲಿ ನೀವು ಫಸ್ಟ್ ಫಂಕ್ಷನ್ನ ಚೂಸ್ ಮಾಡಬೇಕು. ಅದಕ್ಕೋಸ್ಕರ ಹೈಲೈಟ್ ರೂಲ್ ತಗೊಳ್ಳಿ. ಓಕೆ, ಹೈಲೈಟಲ್ಲಿ ಫಸ್ಟು ಇನ್ವರ್ಸ್ ಬರುತ್ತೆ, ಇನ್ವರ್ಸು, ನೆಕ್ಸ್ಟ್ ಲಾಗರ್ದಮಿಕ್ಕು, ನೆಕ್ಸ್ಟ್ ಆಲ್ಜಿಬ್ರಿಕ್ಕು, ನೆಕ್ಸ್ಟ್ ಟ್ರಿಗ್ನಾಮೆಟ್ರಿ, ನೆಕ್ಸ್ಟ್ ಎಕ್ಸ್ಪೋನೆನ್ಷಿಯಲ್, ಈಗ ಬರುತ್ತಾ. ಓಕೆ, ಈ ಆರ್ಡ್ರಲ್ಲಿ ನೋಡ್ಕೊಂಡ್ರೆ, ಓಕೆ, ಫಸ್ಟ್ ಫಂಕ್ಷನ್ ಯಾವುದು ಬರಬೇಕು ನಮಗೆ, ಇನ್ವರ್ಸ್ ಫಂಕ್ಷನ್ ಅನ್ನೋದು ಫಸ್ಟ್ ಫಂಕ್ಷನ್ ಆಗುತ್ತೆ. ಓಕೆ, ಆಲ್ಜಿಬ್ರಿಕ್ ಅನ್ನೋದು ಸೆಕೆಂಡ್ ಫಂಕ್ಷನ್ ಆಗುತ್ತೆ. ಓಕೆ, ಇದರಿಂದ ಓಕೆ ನಿಮಗೆ ಇಂಟಿಗ್ರೇಷನ್ ಯು ಡಿ ವಿ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಯು ವಿ ಮೈನಸ್ ಇಂಟಿಗ್ರೇಷನ್ ವಿ ಡಿ ಯು, ಈ ಫಾರ್ಮುಲಾ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಓಕೆ, ಇನ್ನೊಂದು ವೇಯಲ್ಲೂ ಕೂಡ ಬರೀತೀವಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಫಾರ್ಮುಲಾನ. ಓಕೆ, ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಇಲ್ಲಿ ಯು ಅನ್ನೋದು ಫಸ್ಟ್ ಫಂಕ್ಷನ್ ಯು ಆಗುತ್ತೆ, ಅದು ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂಡ್ ಡಿ ವಿ. ಓಕೆ, ಡಿ ವಿ ಅನ್ನೋದು ಏನು ಅಂದರೆ ರಿಮೈನಿಂಗ್ ಟರ್ಮ್ಸ್, ಇದರಲ್ಲಿ ರಿಮೈನಿಂಗ್ ಯಾವುದಿದೆ, ಎಕ್ಸ್ ಡಿ ಎಕ್ಸ್. ಓಕೆ, ಆ್ಯಂಡ್ ನಾವು ಇದರಲ್ಲಿ ಏನು ಫೈಂಡ್ ಮಾಡಿ, ಡಿ ಯು ಕೂಡ ಬೇಕು. ಅದರಿಂದ ಈ ಫಾರ್ಮಲ್ದಲ್ಲಿ ಡಿ ಯು ಇದೆ, ಡಿ ಯು ಫೈಂಡ್ ಔಟ್ ಮಾಡಿ 1/1 + x². ಆ್ಯಂಡ್ ಇದರಲ್ಲಿ ವಿ ಇದೆ. ಓಕೆ, ನಮಗಿಲ್ಲಿ ಡಿ ವಿ ಮಾತ್ರ ಇದೆ, ಅದರಿಂದ ಏನು ಮಾಡ್ತೀವಿ, ಇಂಟಿಗ್ರೇಷನ್ ಮಾಡಿದರೆ ಡಿಫ್ರೆನ್ಷಿಯೇಷನ್ ಕ್ಯಾನ್ಸಲ್ ಆಗುತ್ತೆ, ವಿ ಬರುತ್ತೆ, x²/2. ಓಕೆ, ಇವಾಗ ಫಾರ್ಮುಲಾ ಅಪ್ಲೈ ಮಾಡಿ, ಇಂಟಿಗ್ರೇಷನ್ ಯು ಡಿ ವಿ ಇಸ್ ಈಕ್ವಲ್ ಟು, ಓಕೆ, ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳಿ ಡೈರೆಕ್ಟಾಗಿ. ಐ ಇಸ್ ಈಕ್ವಲ್ ಟು ಯು ಅಂದರೆ 1/1 + x², ವಿ ಅಂದರೆ x²/2. ಇಲ್ಲಿ ನಾನು ಡೈರೆಕ್ಟಾಗಿ ಬರೀತೀನಿ, ಒಂದು ನಿಮಿಷ. ಯು ಅಂದರೆ ಟ್ಯಾನ್ ಇನ್ವರ್ಸ್ ಎಕ್ಸ್, ಯು ಅಂದರೆ ಟ್ಯಾನ್ ಇನ್ವರ್ಸ್ ಎಕ್ಸು. ಓಕೆ, ವಿ ಅಂದರೆ x²/2. ಓಕೆ, ಮೈನಸ್ ಇಂಟಿಗ್ರೇಷನ್ ವಿ ಅಂದರೆ x²/2, ಡಿ ಯು ಅಂದರೆ 1/1 + x², ಈಗ ಬರುತ್ತೆ. ಓಕೆ, ಫಸ್ಟ್ ಈ ಒಂದು ಇಂಟಿಗ್ರಲ್ನ ನಾವು ಸಿಂಪ್ಲಿಫೈ ಮಾಡೋಣ. ಓಕೆ, ಐ ಇಸ್ ಈಕ್ವಲ್ ಟು x²/2 ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್ 1/2 ಆಚೆ ತಗೊಳ್ಳಿ. 1 + x² ಇದೆ ನ್ಯೂಮರೇಟ್ರಲ್ಲಿ, x² ನಾನು ಏನು ಮಾಡ್ತೀನಿ ಅಂದರೆ x² +1 -1 ಮಾಡ್ಕೊಳ್ಳಿ. ಓಕೆ, ಐ ಇಸ್ ಈಕ್ವಲ್ ಟು x²/2 ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್ 1/2. ಇಂಟಿಗ್ರೇಷನ್ ಅದು ಈ ಪಾರ್ಟ್ವರೆಗೂ ಸಪ್ರೇಟ್ ಮಾಡ್ಕೊಳ್ಳಿ. ಆವಾಗ ನಿಮಗಿದು ಇಂಟಿಗ್ರೇಷನ್ x² +1/1 + x². ಓಕೆ, ಡಿ ಎಕ್ಸ್ ಮೈನಸ್ ಪ್ಲಸ್ ನೋಡಿ, ಸಪ್ರೇಟ್ ಮಾಡ್ತಾಯಿದ್ರು ಇಲ್ಲಿಗೆ, ಆಗ ಇದು ಮೈನಸ್ ಆಗುತ್ತೆ, +1/2 ಇಂಟಿಗ್ರೇಷನ್ 1/1 + x² ಡಿ ಎಕ್ಸ್. ಓಕೆ, ಈ ಟರ್ಮ್ ಕ್ಯಾನ್ಸಲ್. ಐ ಈಸ್ ಈಕ್ವಲ್ ಟು x²/2 ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಏನು x/2. ಓಕೆ, ಪ್ಲಸ್ 1/2 ಇಂಟಿಗ್ರೇಷನ್ 1/1 + x² ಅಂದರೆ ಟ್ಯಾನ್ ಇನ್ವರ್ಸ್ ಎಕ್ಸ್. ಓಕೆ, ಫೈನಲ್ಗೆ ಪ್ಲಸ್ ಕಾನ್ಸ್ಟೆಂಟ್ ಸಿ ಅನ್ನೋದು ಬರ್ಕೋಬೇಕು. ಇದರಲ್ಲಿ ಬೇಕಾದರೆ ನಿಮಗೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಕಾಮನ್ ಇದೆ, 1/2 ಟ್ಯಾನ್ ಇನ್ವರ್ಸ್ ಎಕ್ಸ್ ಕಾಮನ್ ತೊಗೊಂಡ್ರೆ
ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಹಂಗೆ ಇರುತ್ತೆ, -x/2 ಪ್ಲಸ್ ಸಿ. ಇದು ನಿಮಗೆ ಫೈನಲ್ ಆಗಿ ಆನ್ಸರ್ ಬರ್ಕೊಬೋದು, ಇಲ್ಲಾಂದರೆ ಇಲ್ಲಿಗೂ ಸ್ಟಾಪ್ ಮಾಡಿ, ನೋ ಪ್ರಾಬ್ಲಮ್. ನೆಕ್ಸ್ಟು 36th ಕ್ವಶನ್ ನೋಡಿ. Okay, find the unit vector perpendicular to each of the vectors a vector plus b vector and a vector minus b vector, where a vector and b vector. Okay, ಯೂನಿಟ್ ವೆಕ್ಟರ್ಸ್ನ ಫೈಂಡ್ ಔಟ್ ಮಾಡಬೇಕಂತ ಹೇಳ್ತಾರೆ. ಓಕೆ, ಇಲ್ಲಿ ನಮಗೆ 2 ವೆಕ್ಟರ್ಸ್ನ ಕೊಟ್ಟಿದ್ದಾರಲ್ಲ. ಫೈಂಡ್ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಆಫ್ ದ ವೆಕ್ಟರ್ಸ್. ಇದಕ್ಕೆ ಯೂನಿಟ್ ವೆಕ್ಟರ್ ಫೈಂಡ್ ಔಟ್ ಮಾಡಬೇಕು. ಒಂದು ಕೆಲಸ ಮಾಡೋಣ, ಏನು ಮಾಡೋದಂದರೆ ಲೆಟ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ನ ಸಮ್ ಅದರ್ ವೆಕ್ಟರ್ ಪಿ ವೆಕ್ಟರ್ ಅಂತ ತಗೊಳ್ಳಿ. ಓಕೆ, ದಟ್ ಈಸ್ ನಥಿಂಗ್ ಬಟ್ ಎ ವೆಕ್ಟರ್ ಅಂದರೆ 3. ಇವೆರಡನ್ನೂ ಆ್ಯಡ್ ಮಾಡಿದರೆ 3 + 1 4i. ಓಕೆ, 4i ಕ್ಯಾಪ್ ಪ್ಲಸ್ 4j ಕ್ಯಾಪ್ ಪ್ಲಸ್ 2 - 2 0k ಕ್ಯಾಪ್ ಬರುತ್ತೆ. ಇದು ನಮಗೆ ಪಿ ವೆಕ್ಟರ್. ಸಿಮಿಲರ್ಲಿ ಕ್ಯೂ ವೆಕ್ಟರ್ ಅನ್ನು ಫೈಂಡ್ ಔಟ್ ಮಾಡಿ. ಓಕೆ, ಎ ವೆಕ್ಟರ್ ಮೈನಸ್ ಇದನ್ನು ಕ್ಯೂ ವೆಕ್ಟರ್ ಅಂತ ತಗೊಳ್ಳಿ. ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್, ದಟ್ ಈಸ್ ನಥಿಂಗ್ ಬಟ್ ಇದನ್ನು ಮೈನಸ್ ಮಾಡಿದರೆ 2i ಕ್ಯಾಪ್ ಪ್ಲಸ್ 0j ಕ್ಯಾಪ್ ಪ್ಲಸ್ 4k ಕ್ಯಾಪ್ ಬರುತ್ತೆ. ಓಕೆ, ಇದನ್ನು ಮೈನಸ್ ಮಾಡಿ. 3 - 1 2 - 2 0 2 - +2 4 ಹಿಂಗೆ ಬರುತ್ತೆ. ಓಕೆ, ನೆಕ್ಸ್ಟ್ ಇದ್ರಿಗೆ ಪಿ ವೆಕ್ಟರ್ ಕ್ರಾಸ್ ಕ್ಯೂ ವೆಕ್ಟರ್ ಫೈಂಡ್ ಔಟ್ ಮಾಡಿ. i j k. ಓಕೆ, ಇದ್ರ ಕೋಎಫಿಷಿಯಂಟ್ಸ್ನ ಬರ್ಕೊಳ್ಳಿ. 4 4 0 2 0 4. ಇದರದ್ದು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿದ್ರೆ ಏನಾಗುತ್ತೆ, i ಕ್ಯಾಪ್. ಓಕೆ, 16. ಓಕೆ, ಪ್ಲಸ್ k ಕ್ಯಾಪ್ -8. ಓಕೆ, ಫೈನಲ್ ಇದೇನಾಗುತ್ತೆ ನಮಗೆ, ಸಿಂಪ್ಲಿಫೈ ಮಾಡಿ. ಜೆ ಎಲ್ಲಾಯಿತು, -j ಕ್ಯಾಪ್ 16 ಪ್ಲಸ್ k ಕ್ಯಾಪ್ -8, ದಟ್ ಈಸ್ ನಥಿಂಗ್ ಬಟ್ 16i ಕ್ಯಾಪ್ -16j ಕ್ಯಾಪ್ -8 ಕ್ಯಾಪ್ ಬರುತ್ತೆ. ಓಕೆ, ಇದರದ್ದು ಮ್ಯಾಗ್ನಿಟ್ಯೂಡ್ ಅನ್ನೋದು ಫೈಂಡ್ ಔಟ್ ಮಾಡಿ. ಓಕೆ, ಮಾಡ್ ಆಫ್ ಪಿ ವೆಕ್ಟರ್ ಕ್ರಾಸ್ ಕ್ಯೂ ವೆಕ್ಟರ್ ಅನ್ನೋದು ಫೈಂಡ್ ಔಟ್ ಮಾಡಿ. ದಟ್ ಈಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ ಈ ಕೋಎಫಿಷಿಯಂಟ್ದು ಸ್ಕ್ವೇರ್ ತಗೊಳ್ಳಿ. ಓಕೆ, 16 ಸ್ಕ್ವೇರ್ ಪ್ಲಸ್ -16 ಸ್ಕ್ವೇರ್ ಪ್ಲಸ್ -8 ಸ್ಕ್ವೇರ್, ದಟ್ ಈಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ 16 ಸ್ಕ್ವೇರ್ ಅಂದರೆ 256 ಪ್ಲಸ್ 64. ಓಕೆ, ಸ್ಕ್ವೇರ್ ರೂಟ್ ಆಫ್ 576. ಇದ್ರ ಸ್ಕ್ವೇರ್ ರೂಟ್ ಅನ್ನೋದು 24 ಬರುತ್ತೆ. ಓಕೆ, ಇದ್ರದ್ದು ಯೂನಿಟ್ ವೆಕ್ಟರ್ ಏನಾಗುತ್ತೆ, ವಾಟ್ ಈಸ್ ದ ಯೂನಿಟ್ ವೆಕ್ಟರ್? ಯೂನಿಟ್ ವೆಕ್ಟರ್ ಏನಾಗುತ್ತೆ ಅಂದರೆ, ಓಕೆ, ಇಲ್ಲಿ ಮೇಲೆ ನಮಗೆ ವೆಕ್ಟರ್ ಬಂದಿದೆಯಲ್ಲ, ಯೂನಿಟ್ ವೆಕ್ಟರ್ ಇಸ್ ಈಕ್ವಲ್ ಟು ಪಿ ವೆಕ್ಟರ್ ಕ್ರಾಸ್ ಕ್ಯೂ ವೆಕ್ಟರ್ ಬೈ ಮಾಡ್ ಆಫ್ ಪಿ ವೆಕ್ಟರ್ ಕ್ರಾಸ್ ಕ್ಯೂ ವೆಕ್ಟರ್ ಆಗುತ್ತೆ. ಓಕೆ, ದಟ್ ಈಸ್ ನಥಿಂಗ್ ಬಟ್ ಇಲ್ಲಿ ನಮಗೆ ಆ್ಯಕ್ಚುಲಿ ಪ್ಲಸ್ ಆರ್ ಮೈನಸ್ ಬರುತ್ತೆ. ಓಕೆ, ಪಿ ವೆಕ್ಟರ್ ಕ್ರಾಸ್ ಕ್ಯೂ ವೆಕ್ಟರ್ ಏನಾಗುತ್ತೆ ನಮಗೆ, ಇಲ್ಲಿ ಏನು ಕೊಟ್ಟಿದೆ, 16i ಕ್ಯಾಪ್ -16j ಕ್ಯಾಪ್ -8k ಕ್ಯಾಪ್ ಬೈ 24. ಓಕೆ, ಇದರಲ್ಲಿ 8 ಕಾಮನ್ ತೊಗೊಳ್ಳಿ. 8 ಕಾಮನ್ ತೊಗೊಂಡ್ರೆ ಏನಾಗುತ್ತೆ ನಮಗೆ, 8 ಕಾಮನ್ ತೊಗೊಂಡ್ರೆ 2i ಕ್ಯಾಪ್ -2j ಕ್ಯಾಪ್ -k ಕ್ಯಾಪ್ ಬೈ 24. 8 1s 3s ಅಂದರೆ ಪ್ಲಸ್ ಆರ್ ಮೈನಸ್ 2i - 2j - k ಕ್ಯಾಪ್ ಬೈ 3. ಓಕೆ, ಇಷ್ಟು ಬರುತ್ತೆ. ಇದು ನಮಗೆ ಫೈನಲ್ ಆನ್ಸರ್. ನೆಕ್ಸ್ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್ ಅಂತ ಹೇಳಿದೆ. ಓಕೆ, ನೀವು ಅಬ್ಸರ್ವ್ ಮಾಡಿದರೆ ಇವೆರಡು ಸೇಮ್ ಇದೆ.
ಓಕೆ, ಇವೆರಡು ಸೇಮ್ ಇದೆ ಅಂದರೆ ಇವೆರಡು ಸೇಮ್ ಇದೆ, ಇದ್ರ ಮೀನಿಂಗ್ ಏನು? ಎರಡು ಲೈನ್ಸು ಪ್ಯಾರಲಲ್ ಲೈನ್ಸ್ ಅಂತ ಅರ್ಥ. ಓಕೆ, ಇದರಿಂದ ನಾವು ಇದನ್ನ ಹಿಂಗೆ ಬರ್ಕೊಳ್ಳಿ. ನೋಟಿಸ್ ದಟ್ ದಿ ಡೈರೆಕ್ಷನ್ ವೆಕ್ಟರ್ಸ್, ಓಕೆ, ಡೈರೆಕ್ಷನ್ ವೆಕ್ಟರ್ಸ್ b vector is equal to 2i plus 2 3j plus 6k cap are the same for both lines. Okay, therefore these are parallel ಲೈನ್ಸ್ ಅಂತ ನಾವು ಹೇಳ್ತೀವಿ. ಓಕೆ, ಟೂ ಲೈನ್ಸ್ ಪ್ಯಾರಲಲ್ ಆದರೆ ಡಿಸ್ಟೆನ್ಸ್ ಏನಾಗುತ್ತೆ? ಡಿಸ್ಟೆನ್ಸ್ ಫಾರ್ಮುಲಾ ಡಿ ಈಸ್ ಈಕ್ವಲ್ ಟು ಮೋಡ್ ಆಫ್ ಬಿ ವೆಕ್ಟರ್ ಕ್ರಾಸ್ a2 ವೆಕ್ಟರ್, ಓಕೆ, ಮೈನಸ್ a1 ವೆಕ್ಟರ್, ಓಕೆ, ಬೈ ಮೋಡ್ ಆಫ್ ಬಿ ವೆಕ್ಟರ್ ಆಗುತ್ತೆ. ಓಕೆ, ಆಲ್ರೆಡಿ ನಮಗೆ ಇದರಲ್ಲಿ a1 ವೆಕ್ಟರ್ ಏನು? a1 ವೆಕ್ಟರ್ ಅಂದರೆ i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಮೈನಸ್ 4k ಕ್ಯಾಪ್. ಓಕೆ, a2 ವೆಕ್ಟರ್ ಅಂದರೆ 3i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಮೈನಸ್ 5k ಕ್ಯಾಪ್. ಓಕೆ, ಇದರದ್ದು a2 ವೆಕ್ಟರ್ ಮೈನಸ್ a1 ವೆಕ್ಟರ್ ಮೈನೌಟ್ ಮಾಡಿ 3 ಮೈನಸ್ 1 ಸಿಂಪ್ಲಿಫೈ ಮಾಡಿದರೆ ಏನು ಬರುತ್ತೆ? 2i ಕ್ಯಾಪ್. ನಾನು ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ, ನೀವು ಬೇಕಾದರೆ ಕ್ಲೀನಾಗಿ ನೋಡ್ಕೊಳ್ಳಿ. 3 ಮೈನಸ್ 2j ಕ್ಯಾಪ್, ಓಕೆ, ಮೈನಸ್ 5 ಮೈನಸ್ ಆಫ್ ಇಲ್ಲಿ ಮೈನಸ್ 4 ಇದೆ, ಪ್ಲಸ್ 4 ಅಂದರೆ ಮೈನಸ್ k ಕ್ಯಾಪ್ ಆಗುತ್ತೆ. ಓಕೆ, ಆ್ಯಂಡ್ ಮಾಡ್ ಬಿ ವೆಕ್ಟರ್ ಕೂಡ ಫೈಂಡ್ ಔಟ್ ಮಾಡಬೇಕು. ಮಾಡ್ ಬಿ ವೆಕ್ಟರ್ ಏನು? ಸ್ಕ್ವೇರ್ ರೂಟ್ ಆಫ್ ಇದು ಕೋಫಿಷಿಯಂಟ್ ಸ್ಕ್ವೇರ್ ಮಾಡಿ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್, ದಟ್ ಈಸ್ ನಥಿಂಗ್ ಬಟ್ 4 ಪ್ಲಸ್ 9 ಪ್ಲಸ್ 36. ಓಕೆ, ಸ್ಕ್ವೇರ್ ರೂಟ್ ಆಫ್ 49 ಅಂದರೆ 7. ಓಕೆ, ನೆಕ್ಸ್ಟ್ ಅಗೇನ್ ವಿ ನೀಡ್ ಟು ಫೈಂಡ್ ಬಿ ವೆಕ್ಟರ್ ಕ್ರಾಸ್ a2 ವೆಕ್ಟರ್ ಮೈನಸ್ a1 ವೆಕ್ಟರ್ ಕೂಡ ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ನಥಿಂಗ್ ಬಟ್ ಡಿಟರ್ಮಿನೆಂಟ್ i ಕ್ಯಾಪ್ j ಕ್ಯಾಪ್ k ಕ್ಯಾಪ್. ಓಕೆ, ಬಿ ವೆಕ್ಟರ್ ಎಲ್ಲಿದೆ? ಬಿ ವೆಕ್ಟರ್ ಅದರದ್ದು ಕೋಫಿಷಿಯಂಟ್ಸ್ 2 3 6. a2 ವೆಕ್ಟರ್ ಮೈನಸ್ a1 ವೆಕ್ಟರ್ ಅದ್ರ ಕೋಫಿಷಿಯಂಟ್ 2 1 ಮೈನಸ್ 1. ಇದರದ್ದು ಡಿಟರ್ಮಿನೆಂಟ್ ಅನ್ನೋದು ಎಕ್ಸ್ಪ್ಯಾಂಡ್ ಮಾಡಿ i ಕ್ಯಾಪ್ ಮೈನಸ್ 3 ಮೈನಸ್ 6 ಮೈನಸ್ j ಕ್ಯಾಪ್ ಮೈನಸ್ 2 ಮೈನಸ್ 12 ಪ್ಲಸ್ k ಕ್ಯಾಪ್ 12 ಮೈನಸ್ 6 ಡಿಟರ್ಮಿನೆಂಟ್. ಓಕೆ, ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡಿ. ಫಸ್ಟ್ ಇದು ಎಕ್ಸ್ಪ್ಯಾಂಡ್ ಮಾಡಿದರೆ ಇದು ಬರುತ್ತೆ, ನೆಕ್ಸ್ಟು ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದರೆ ಇದರದ್ದು ಡಿಟರ್ಮಿನೆಂಟ್ ಈಗ ಬರ್ಕೊಳ್ಳಿ. ಇದನ್ನು ಸಿಂಪ್ಲಿಫೈ ಮಾಡಿದರೆ ಮೈನಸ್ 9i ಕ್ಯಾಪ್ ಪ್ಲಸ್ 14j ಕ್ಯಾಪ್ ಮೈನಸ್ 4k ಕ್ಯಾಪ್. ಓಕೆ, ಎಷ್ಟು ಬರುತ್ತೆ? ನೆಕ್ಸ್ಟ್ ಫೈನಲ್ ಆಗಿ ಮಾಡ್ ತಗೊಳ್ಳಿ. ಓಕೆ, ಮಾಡ್ ಕೊಟ್ಟಿದೆ, ದಿಸ್ ಈಸ್ ಮಾಡ್. ಓಕೆ, ಮ್ಯಾಗ್ನಿಟ್ಯೂಡ್, ಇದರ ಮ್ಯಾಗ್ನಿಟ್ಯೂಡನ್ನು ಫೈಂಡ್ ಔಟ್ ಮಾಡಿ. ಸ್ಕ್ವೇರ್ ರೂಟ್ ಆಫ್ ಮೈನಸ್ 9 ಸ್ಕ್ವೇರ್ ಪ್ಲಸ್ 14 ಸ್ಕ್ವೇರ್ ಪ್ಲಸ್ ಮೈನಸ್ 4 ಸ್ಕ್ವೇರ್, ದಟ್ ಈಸ್ ನಥಿಂಗ್ ಬಟ್ 81. Okay, plus 196 plus 16, that is nothing but square root of 293. ಓಕೆ, ಇದು ಕ್ಲಿಯರ್ ಆಯಿತು. ಇವಾಗ ಇವೆಲ್ಲದನ್ನು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಡಿಸ್ಟೆನ್ಸ್ ಡಿ ಈಸ್ ಈಕ್ವಲ್ ಟು ಮಾಡ್ ಆಫ್ ಬಿ ವೆಕ್ಟರ್ ಕ್ರಾಸ್ a2 ವೆಕ್ಟರ್ ಮೈನಸ್ a1 ವೆಕ್ಟರ್ ಬೈ ಮಾಡ್ ಆಫ್ ಬಿ ವೆಕ್ಟರ್, ದಟ್ ಈಸ್ ಇದರದ್ದು ವ್ಯಾಲ್ಯೂ ಎಷ್ಟು? ಸ್ಕ್ವೇರ್ ರೂಟ್ ಆಫ್ 293, ಡಿನಾಮಿನೇಟರ್ 7. ಮಾಡ್ ಆಫ್ ಬಿ ವೆಕ್ಟರ್ ಆಲ್ರೆಡಿ ನಾವಿಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ. ಓಕೆ, ದಿಸ್ ಈಸ್ ಅವರ್ ಫೈನಲ್ ರಿಕ್ವೈರ್ಡ್ ಆನ್ಸರ್, ಡಿಸ್ಟೆನ್ಸ್. ನೆಕ್ಸ್ಟು ಓಕೆ, ಪ್ರಾಬಬಿಲಿಟಿ ಕ್ವಶನ್ ಇದೆ ನೋಡಿ. ಇದು ಲಾಸ್ಟ್ ಕ್ವಶನ್. ಇದರಲ್ಲಿ of the students in a college, it known that 60% resident in a hostel, 40% are day scholars not residing in hostel. Okay, previous year results report that 30% of all students who resident in hostels attain A grade,
and 20% of day scholar attend A grade in their annual examination. Okay, at the end of the year, one student is chosen at random from the school and he has an A grade. What is the probability that the student is an hostler ante? Okay, ಇವಾಗ ನಮಗೆ ಎಷ್ಟು ಕೊಟ್ಟಿದ್ದಾರೆ 60%. ಇಲ್ಲಿ ಪ್ರಾಬಬಿಲಿಟೀಸ್ ಅವನೇ ಕೊಟ್ಬಿಟ್ಟಿದ್ದಾನೆ ಆಲ್ರೆಡಿ 60%, 40% ಅಂತ. ಓಕೆ, 60% ಹಾಸ್ಟ್ಲರ್ಸ್ ಅಂದರೆ 40% ಡೇ ಸ್ಕಾಲರ್ಸ್ ಅಂತೆ. ಓಕೆ, ಇದನ್ನು ಸಮ್ಮರಿ ಟೈಪು ನಾರ್ಮಲಾಗಿ ಬರ್ಕೊಳ್ಳೋಣ. 60% ಹಾಸ್ಟ್ಲರ್. ಓಕೆ, ಇದನ್ನು ಎ ಅಂತ ತೊಗೊಳ್ತೀನಿ. ಆ್ಯಂಡ್ 40% ಡೇ ಸ್ಕಾಲರ್ಸ್. ಓಕೆ, ಇದನ್ನು ಈವೆಂಟ್ ಎ ಅಂತ ತಗೊಳ್ಳಿ, ಇದನ್ನು ಈವೆಂಟ್ ಬಿ ಅಂತ ತಗೊಳ್ಳಿ. ಓಕೆ, ಆ್ಯಂಡ್ 30% ಗೆಟ್ ಹಾಸ್ಟ್ಲರ್ಸ್ ಗೆಟ್ ಎ ಗ್ರೇಡ್. 30% ಆಫ್ ಹಾಸ್ಟ್ಲರ್ಸ್ ಓಕೆ ಗೆಟ್ ಎ ಗ್ರೇಡ್. 20% ಆಫ್ ಡಿ. ಓಕೆ, 20% ಆಫ್ ಡೇ ಸ್ಕಾಲರ್ಸ್. ಓಕೆ, get A grade. Okay, probability of the student is probability of student is hostler given they have A grade ante. ಓಕೆ, ಇವಾಗ ಪ್ರಾಬಬಿಲಿಟಿ ಆಫ್ ಹಾಸ್ಟ್ಲಲ್ಲಿರೋ ಪ್ರಾಬಬಿಲಿಟಿ ಎಷ್ಟು ಎ ಅಂತ ತೊಗೊಂಡಿದ್ವಲ್ಲ, ಇಲ್ಲಾಂದರೆ ನೀವು ಹೆಚ್ ಅಂತಲೇ ತೊಗೊಂಡ್ಬಿಡಿ, ನೋ ಪ್ರಾಬ್ಲಮ್. ಇದನ್ನು ಡಿ ಅಂತ ಡೇ ಸ್ಕಾಲರ್ಸ್ನ ಡಿ ಅಂತ ಡಿನೋಟ್ ಮಾಡೋಣ, ಸರಿಯಾಗುತ್ತೆ. ಓಕೆ, ಹಾಸ್ಟ್ಲರ್ಸ್ ಹೆಚ್ಚು. ಇದ್ರದ್ದು ಪ್ರಾಬಬಿಲಿಟಿ ಎಷ್ಟು? 60% ಅಲ್ಲ, 60% ಅಂದರೆ 60/100 ಅಂದರೆ 0.6. ಅಂದರೆ ಪ್ರಾಬಬಿಲಿಟಿ ಆಫ್ ಡೇ ಸ್ಕಾಲರ್ಸ್ ಎಷ್ಟು? 40% ತಾನೆ, 40/100. ಓಕೆ, 4/10 ಅಂದರೆ 0.4. ಓಕೆ, ಇನ್ನೊಂದು ಪ್ರಾಬಬಿಲಿಟಿ ಆಫ್ 30% ಆಫ್ ಹಾಸ್ಟ್ಲರ್ಸ್ ಗೆಟ್ ಎ ಗ್ರೇಡ್ ಅಂತೆ. ಓಕೆ, ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್. ಓಕೆ, ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಎ ಗ್ರೇಡ್ ಗಿವೆನ್ ದಟ್ ಇಟ್ ಈಸ್ ಹಾಸ್ಟ್ಲರ್. ಓಕೆ, ಎಷ್ಟು ಕೊಟ್ಟಿದ್ದಾನೆ? 20%. ಎ ಅಂದರೆ ಗ್ರೇಡ್ಸ್. ಓಕೆ, ಎ ಗ್ರೇಡ್. ಓಕೆ, 20% ಅಂದರೆ 20% 30% ಕೊಟ್ಟಿದ್ದಾರೆ. ನಥಿಂಗ್ ಬಟ್ 30/100 ಅಂದರೆ 0.3. ಓಕೆ, ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಎ ಗ್ರೇಡ್ ಗಿವೆನ್ ದಟ್ ಈಸ್ ಎ ಡೇ ಸ್ಕಾಲರ್ ಎಷ್ಟು? 20%. ಅಂದರೆ ನಮಗೆ ಇಲ್ಲಿ 20/100 ಅಂತ ಬರ್ಕೊಂಡ್ರೆ ಎಷ್ಟು? 2/10 ಅಂದರೆ 0.2. ಓಕೆ, ಇವಾಗ ನೀವು ಟೋಟಲ್ ಪ್ರಾಬಬಿಲಿಟಿ ಅಪ್ಲೈ ಮಾಡಿ. ಓಕೆ, ಇದನ್ನು ಮಲ್ಟಿಪ್ಲೈ ಮಾಡಿ. ಇಲ್ಲ ಬೇಸ್ ಥಿರಮ್ ಡೈರೆಕ್ಟಾಗಿ ನಿಮಗೆ ಬೇಸ್ ಥಿರಮ್ ನಮಗೆ ಬೇಕಾಗಿರೋದೇನು? ನಮಗೆ ಬೇಕಾಗಿರೋದು ವಾಟ್ ಈಸ್ ದ ಪ್ರಾಬಬಿಲಿಟಿ ದ ಸ್ಟೂಡೆಂಟ್ ಇಸ್ ಗೆಟ್ಟಿಂಗ್ ಎ ಗ್ರೇಡ್. ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಸ್ಟೂಡೆಂಟ್ ಇಸ್ ಹಾಸ್ಟ್ಲರ್ ಅಂತ. ಓಕೆ, ಹಾಸ್ಟ್ಲಲ್ಲಿ ಇರಬೇಕು ಆ್ಯಂಡ್ ಗೆಟ್ಟಿಂಗ್ ವಾಟ್ ಈಸ್ ದ ಪ್ರಾಬಬಿಲಿಟಿ. ಓಕೆ, ಪಿ ಆಫ್ ಎಚ್ ಆಫ್ ಎ ಫೈಂಡ್ ಔಟ್ ಮಾಡಬೇಕು. ಓಕೆ, ಹಾಸ್ಟೆಲ್ ಇರಬೇಕು ಅಂತ ಇದ್ದಾನೆ, ಅದರಿಂದ ಪ್ರಾಬಬಿಲಿಟಿ ಆಫ್ ಎಚ್, ಪ್ರಾಬಬಿಲಿಟಿ ಆಫ್ ಎ. ಓಕೆ, ಗಿವೆನ್ ದಟ್ ಈಸ್ ಹಾಸ್ಟ್ಲರ್. ಓಕೆ, ಪ್ರಾಬಬಿಲಿಟಿ ಆಫ್ ಎಚ್, ಪ್ರಾಬಬಿಲಿಟಿ ಆಫ್ ಎ A1/H ಪ್ಲಸ್ ನೆಕ್ಸ್ಟ್ ರಿಮೈನಿಂಗ್ ಪ್ರಾಬಬಿಲಿಟಿ ಆಫ್ ಡಿ, ಪ್ರಾಬಬಿಲಿಟಿ ಆಫ್ ಎ ಗಿವೆನ್ ಡಿ. ಪ್ರಾಬಬಿಲಿಟಿ ಆಫ್ ಇದರದ್ದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ 6.6 ಓಕೆ ಇಂಟು 0.3. ಇಲ್ಲಿ ಕೂಡ 6.6 ಇಂಟು 0.3 ಪ್ಲಸ್ ಇದೆಷ್ಟು ಬರುತ್ತೆ? ಇದು 0.4 ಓಕೆ ಇಂಟು 0.2. ಸಿಂಪ್ಲಿಫೈ ಮಾಡಿದರೆ 0.18/0.18 ಪ್ಲಸ್ 0.08, 0.18/0.26
Okay, this is nothing but 18/26. This is nothing but 9/13. Okay, this is our required answer. 9/13 ಅನ್ನೋದು ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನು ರಿಮೈನಿಂಗ್ ಈ ಕ್ವಶನ್ಸ್ ನಾನು ಡಿಸ್ಕಸ್ ಮಾಡ್ತೇನೆ. ನಿಮ್ಗೆ ಈ ವಿಡಿಯೋನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.